ಕಲಬುರಗಿ ತಾಲೂಕಿನ ನಂದೂರುಕೆ ಗ್ರಾಮದಲ್ಲಿ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ಯುವಕರಿಂದ ಅಯೋಧ್ಯೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಹನುಮಂತನಿಗೆ ಹಾಗೂ ಶ್ರೀರಾಮ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಭ್ರಮವನ್ನು ಪಡಲಾಯಿತು. ಈ ಸಂದರ್ಭದಲ್ಲಿ ಯುವ ಮುಖಂಡ ನಾಗರಾಜ್ ಕಲ್ಲಾ, ವೀರಣ್ಣಗೌಡ ಪೊಲೀಸ್ ಪಾಟೀಲ್, ಅರುಣ್ ಕುಮಾರ್ ಹಿರೇಗೌಡ ಮತ್ತು ಪ್ರಮೋದ್ ಗೌಡ ಮಾಲಿ ಪಾಟೀಲ್, ಪ್ರಭು ವಾಲಿಕಾರ್, ಗಂಗಾಧರ್ ಅಪ್ಚಂದ್, ಬಸವರಾಜ್ ಪಾಳ್, ರವಿ ಪವಾರ್ ಸೇರಿದಂತೆ ಹಲವಾರು ಪ್ರಮುಖ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. बोलो भारत माता की जय, बोलो भारत माता की जय, बोलो भारत माता की. ಈ ಒಂದು ಭಾರತ ದೇಶದಲ್ಲಿ ಐತಿಹಾಸಿಕ ಪುರುಷನಾದ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಅಂಗವಾಗಿ ನಂದೂರ್ಕೆ ಗ್ರಾಮದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಂದಿಷ್ಟು ನಮ್ಮ ದೇಶದ ಪರಿಚಯದ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಈ ನಮ್ಮ ದೇಶದಲ್ಲಿ ಅನೇಕ ದಾರ್ಶನಿಕರು, ಅನೇಕ ವಿಚಾರವಾದಿಗಳು, ಬುದ್ಧ, ಬಸವ, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ ಇಂಥವರೆಲ್ಲ ಆಳಿ ಹೋಗಿದ ಈ ನಾಡಿನಲ್ಲಿ ಈ ಒಂದು ಏನಾಗಿದೆಯಪ್ಪ ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳಿರುವುದರಿಂದ ಆ ಒಂದು ಒಕ್ಕಟ್ಟಿನ ಕೊರತೆಯಿಂದ ಇಡೀ ದೇಶದಲ್ಲಿ ರಾಷ್ಟ್ರೀಯತೆ ಬೆಳೆಯಲಿಕ್ಕಾಗಿ ಈ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಎಲ್ಲರೂ ಒಕ್ಕಟ್ಟಾಗಿ ದೇಶದ ಬಗ್ಗೆ ಅಭಿಮಾನ ಬರಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ಅಭಿಯಾನ ಪ್ರಾರಂಭವಾಗಿದೆ. ಎಲ್ಲ ಮುಖಂಡರು ಅದರಲ್ಲಿ ಭಾಗಿಗಳಾಗಿದ್ದಾರೆ. ಸಾಧು ಸಂತರು, ರಾಜಕಾರಣಿಗಳು ಮತ್ತು ಇನ್ನಿತರ ದೇಶದ ವಿಚಾರವಾದಿಗಳು ಈ ಒಂದು ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ಈ ಒಂದು ಯಾವ ರಾಷ್ಟ್ರಮಟ್ಟದಲ್ಲಿ ರಾಮನ ಪ್ರತಿಷ್ಠಾಪನೆ ಆದಂತೆ ಪ್ರತಿ ರಾಜ್ಯದಲ್ಲಿ ಅಲ್ಲಿಯೇ ಒಂದು ರಾಷ್ಟ್ರೀಯ ರಾಜ್ಯದಲ್ಲಿ ಬಸವೇಶ್ವರ, ಮಹಾರಾಷ್ಟ್ರದಲ್ಲಿ ಶಿವಾಜಿ, ಕೇರಳದಲ್ಲಿ ಹಿಂಗೆ ದಾರ್ಶನಿಕರು ಅಲ್ಲಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಅವರು ನಿಜವಾದ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವರೆಲ್ಲರ ಒಂದು ಪ್ರಚಾರಕ್ಕಾಗಿ ಒಂದು ಕೇಂದ್ರ ಸರ್ಕಾರ ಮಾಡಬೇಕೆಂದು ನಾನು ಈ ಸಮಯದಲ್ಲಿ ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ನಮ್ಮ ಭಾರತೀಯ ಹಿಂದೂಗಳ ಐಕ್ಯತೆಗಾಗಿ ಮಾಡಬೇಕಾದ ಅವಶ್ಯಕತೆ ಇತ್ತು. ಅದು ಮಾಡಿದ್ದಾರೆ, ಒಳ್ಳೆಯದು. ಅದು ಒಳ್ಳೆಯದೇ ಆಗಿದೆ. ಒಬ್ಬ ಇತಿಹಾಸ ಪುರುಷನ ಒಂದು ನೆನಪುಗಳು ನಾವು ಮಾಡಿಕೊಂಡಿದ್ದು ತಪ್ಪೇನಿಲ್ಲ. ಆದರ್ಶ ಯುವಕರಿಗೆ ಒಂದು ಆದರ್ಶ ಸ್ಫೂರ್ತಿಯಾಗಿ ಒಂದು ಮುಂದಿನ ಒಂದು ರಾಷ್ಟ್ರ ಕಟ್ಟಲು ನೆರವಾಗುತ್ತದೆ ಅಂತ ನನ್ನ ಅನಿಸಿಕೆ. ಇವತ್ತಿನ ಈ ಕಾರ್ಯಕ್ರಮ ತುಂಬ ಖುಷಿಯಾಗುತ್ತದೆ. ನನಗಲ್ಲದೆ ಎಲ್ಲ ಯುವಕರಿಗೂ ಖುಷಿ ಆಗುತ್ತದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ನಮಸ್ಕಾರ. ನಮ್ಮ ಭಾರತ ದೇಶದ ಎಲ್ಲ ವರ್ಗದವರಿಗೂ ಹರವಂದ ಬಾಂಧವರಿಗೂ ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ 500 ವರ್ಷ ಹಿಂದೆ ಇದ್ದಿದ್ದ ರಾಮನ ವನವಾಸವನ್ನು ಇವತ್ತು ನಾವು ಇಂದಿನ ದಿವಸ ಎಲ್ಲರೂ ನರೇಂದ್ರ ಮೋದಿ ಆಗಲಿ, ಅಮಿತ್ ಶಾ ಆಗಲಿ, ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಯವರಾಗಲಿ ಅವರ ದಕ್ಷತೆಯಲ್ಲಿ ನಾವು ಇವತ್ತು ರಾಮ ಮಂದಿರದ ಮತ್ತು ಹಿಂದೂ ಸಾಮ್ರಾಜ್ಯದ ಏಕತೆ ಭಾವವನ್ನು ನಾವು ಕಂಡುಕೊಂಡಿದ್ದೇವೆ. ಇನ್ನು ಶ್ರೀರಾಮನ ಬಗ್ಗೆ ನಾವು ಯಾಕೆ ನಾವು ಇದು ಮಂದಿರ ಮಾಡಬೇಕಂತ ನಮ್ಮ ಬಲ್ಯಕ್ಕೆ ಯಾಕೆ ಜಿಜ್ಞಾಸೆ ಅನ್ನೋದು ಇತ್ತು ಅಪ್ಪ ಅಂತಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ, ರಾಮ ಒಬ್ಬ ಸರಳ ಸ್ವಭಾವಿ ಮನುಷ್ಯರು. ಒಂದು ಈಗಿನ ಪೀಳಿಗೆಗೆ ಇಂದಿನ ದಿನದಲ್ಲಿ ಆಗಿನ ಕಾಲದಲ್ಲಿ ಒಂದು ರಾಮನಂಥ ಮನುಷ್ಯರು ಒಂದು ತಿಳ್ಕೊಳ್ತಕ್ಕಂಥ ಪಾಠ ಏನಪ್ಪ ಅಂತಂದ್ರೆ, ಅವರು ಒಂದು ತಂದೆಯ ಮಾತನ್ನು ಕೇಳಿದ್ದು 14 ವರ್ಷ ವನವಾಸವನ್ನು ಗೆಳೆದರು. ಮತ್ತು ಇನ್ನೂ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ತನ್ನ ಚತುರ್ತೆ ವಿಧದಲ್ಲಿ ಅನ್ಯಾಯದ ಮೇಲೆ ನ್ಯಾಯದ ಧ್ವಜೆಯನ್ನು ಪತಾಕೆಯನ್ನು ಹಾರಿಸಿದರು. ಮತ್ತು ಅವರು ಮಹರ್ಷಿ. ಇವತ್ತಿನ ದಿವಸ ಎಲ್ಲ ಹುಡುಗರಿಗೆ ನಾವು ಹೇಳಬೇಕಪ್ಪ ಅಂತಂದ್ರೆ ಏನಪ್ಪ ಅಂತಂದರೆ, ಅವರು ಗುರು ಭಕ್ತರಾಗಿದ್ದರು. ಗುರುವಿನ ಮಾತು ಯಾವಾಗಲೂ ಮೀರ್ತಿದ್ದಿಲ್ಲ.
ಅವ್ರು ಎಷ್ಟೇ ಆದ್ರೂ ಗುರುವಿನ ಕರುಣೆ ಪಡೆದವರು, ಗುರುವಿನ ಹಿರಿಯವರು ಕಿರಿಯವರು ಅನ್ನತಕ್ಕಂಥ ಎಲ್ಲ ಭಾವವನ್ನು ವ್ಯಕ್ತಪಡ್ತಿದ್ರು. ಒಂದು ಒಳ್ಳೆಯ ಸಾಮಾಜಿಕ ಚೇತನೆ ಮತ್ತು ಪಾರಿವಾರಿಕ ಬೆಳವಣಿಗೆ ಬೇಕಾದರೆ ಇವತ್ತಿನ ದಿವಸ ನಾವು ರಾಮದ ಅವತಾರವನ್ನು ಅವ್ರ ಜೀವನಿಯನ್ನು ಪಡೆದು ಅವ್ರು ಕೇಳಿಕೊಂಡು ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕಂತ ಇವತ್ತಿನ ದಿವಸ ಅದು ಒಂದು ಸಾಕ್ಷಿ. ಇವತ್ತು ಮಂದಿರ ಕಟ್ಟಿದ್ದು ಅದ್ರ ಸಲುವಾಗಿ ಅಲ್ಲ, ಭಕ್ತಿ ಎಲ್ಲಿಯೂ ಇರ್ಬೋದು. ಅಂದ್ರೆ ಅವ್ರ ಜೀವನದೊಳಗೆ ಮಾಡಿರ್ತಕ್ಕಂಥ ಏನು ಘಟನೆಗಳವ ಅವು ಇವತ್ತು ನಮ್ಮ ಸಮಾಜಕ್ಕೆ, ನಮ್ಮ ಪರಿವಾರಕ್ಕೆ ಹಾಗೂ ನಮ್ಮ ದೇಶಕ್ಕೆ, ರಾಷ್ಟ್ರ ಹಿತಕ್ಕಾಗಿ ಅದು ಭಾಳ ಇಂಪಾರ್ಟೆಂಟ್, ಭಾಳ ಆದ್ಯತೆ ಇರುವುದರಿಂದ ಇವತ್ತು ನಮ್ಗೆ ಭಾಳ ಖುಷಿ ಆಗುತ್ತದೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತಾ ನಮ್ಮ ಹಿಂದೂ ಮಂದಿಗೂ ಆದ್ರೂ ಮತ್ತು ಅನ್ಯ ಧರ್ಮಾವಲಂಬಿ ಆದ್ರೂ ನಮ್ಮ ಧರ್ಮ, ನಮ್ಮ ದೇಶ ಪ್ರಜಾಪ್ರಭುತ್ವ ಮತ್ತು ಯಾವುದೇ ಇಲ್ಲಿ ಜಾತಿ ಭೇದ ಇರುವುದಿಲ್ಲ ಅಂತ ಹೇಳಿ ಮತ್ತು ನಮ್ಮ ಸಮಾಜ ಸಲುವಾಗಿ, ನಮ್ಮ ಧರ್ಮದ ಸಲುವಾಗಿ ನಾವು ಎಲ್ಲರೂ ಸಿದ್ಧರಾಗಬೇಕು, ಎಲ್ಲರೂ ತಮ್ಮ ಧರ್ಮವನ್ನು ಕಾಪಾಡಿಕೊಂಡು ಹೋಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳುತ್ತಾ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನ್ನ ಹೆಸರು ಬಾಹುಬಲಿ ಹೀರಾಚಂದ್ ಜೈನ್, ನಂದೂರ್ಕೆ.